ಬಡ್ತಿ ಮೀಸಲಾತಿಗೆ ಸಚಿವ ಸಂಪುಟ ಅಸ್ತು ಅಂತ ಹೇಳಿದೆ. ಸದ್ಯದಲ್ಲೇ ಕಾನೂನಾತ್ಮಕವಾಗಿ ಇದು ಅನುಷ್ಠಾನಕ್ಕೆ ಬರುತ್ತೆ. ಸುಪ್ರೀಂ ತೀರ್ಪಿನ ಅಂತಿಮ ಆದೇಶಕ್ಕೆ ನಾವು ಬದ್ಧ ಅಂತ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಅಂತಿಮ ತೀರ್ಮಾನಕ್ಕೆ ಸಂಪುಟದ ನಿರ್ಧಾರ ಒಳಪಟ್ಟಿರುತ್ತೆ. ಕಾನೂನಿನಲ್ಲಿನ ನಿಯಮಾವಳಿ ಪ್ರಕಾರನೇ ವಿಧೇಯಕ ನಾವು ಜಾರಿಗೆ ತರ್ತೀವಿ ಅಂತ ಸಂಪುಟ ಸಭೆ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನನ್ನ ಅನುಷ್ಠಾನ ಮಾಡುವುದನ್ನು ಮುಂದುವರಿಸ್ತೇವೆ ಅನ್ನೋದನ್ನ ಮುಕುಲ್ ರೋಹಟಗಿ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ. ಆ ಮಾತನ್ನ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಪೀಠದ ಗಮನಕ್ಕೆ ತಂದಿದ್ದೇನೆ. ದಾಖಲಾತಿಯಲ್ಲಿ ಈ ಅಂಶವನ್ನ ಅವರು ದಾಖಲು ಮಾಡಿಕೊಂಡಿರೋದ್ರಿಂದ ಇದು ಸರ್ವೋಚ್ಚ ನ್ಯಾಯಾಲಯದ ಗಮನದಲ್ಲಿ ಇದೆ. ನಾವು ಈ ಹೇಳಿಕೆಯನ್ನ ನೀಡಿದಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಅವರು ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ. ಆ ಕಾರಣದಿಂದ ತಾವು ಕಾನೂನನ್ನ ಅನುಷ್ಠಾನ ಮಾಡಬಹುದು ಅಲ್ಲ, ಮಾಡಲೇಬೇಕಾಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನ ಮುಕುಲ್ ರೋಹಟಗಿ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಇಷ್ಟು ಸ್ಪಷ್ಟ ಅಭಿಪ್ರಾಯ ಬಂದಿರುವುದರಿಂದ ಕಾನೂನನ್ನ ಅನುಷ್ಠಾನ ಮಾಡುವಂತಹದ್ದು ಸೂಕ್ತ ಅನ್ನುವಂಥ ತೀರ್ಮಾನವನ್ನು ಇಂದು ಸಂಪುಟ ತೆಗೆದುಕೊಂಡಿದೆ. ಕಾನೂನನ್ನು